BBMP ಅಧಿಕಾರಿಗಳೇ ನಿಮಗೆ ನಾಚಿಕೆ ಆಗಲ್ವಾ? ನೀವು ಸಭೆ ಮೇಲೆ ಸಭೆ ಮಾಡ್ತೀರಿ, ರಾಜಕಾಲುವೆಯನ್ನು ನಾವು ಒತ್ತುವರಿಯನ್ನು ತೆಗಿತೀವಿ, ಮತ್ತೊಂದು ಕಡೆ ರಾಜಕಾಲುವೆಯನ್ನು ಕಾಮಗಾರಿ ಸಂಪೂರ್ಣವಾಗಿ ಮುಗಿಸುವಂತ ಹೇಳ್ತೀರಾ? ಇದೇನಾ ನಿಮ್ಮ ಮಾಡಿರುವ ಕೆಲಸ? ನಾ ಪ್ರೆಸೆಂಟ್ ತೋರಿಸ್ತೀನಿ ನಿಮಗೆ. ಯಲಹಂಕದ ನಾರ್ತ್ ವುಡ್ ಅಪಾರ್ಟ್ಮೆಂಟಲ್ಲಿ ಇಲ್ಲೆಲ್ಲ ವಿಲ್ಲಗಳಿದ್ದಾವೆ. ವಿಲ್ಲಗಳ ಮನೆಯಲ್ಲಿ ಪರಿಸ್ಥಿತಿ ಯಾವ ರೀತಿ ಇದೆ ತೋರಿಸ್ತೀನಿ ನಿಮಗೆ. ಕೋಟಿಗಟ್ಟಲೆ ವಿಲ್ಲಗಳನ್ನು ಖರೀದಿ ಮಾಡ್ತಾರೆ, ನಿಮಗೆ ಟ್ಯಾಕ್ಸ್ ಕಟ್ತಾರೆ, ಬಟ್ ಅವರ ಮನೆಯ ಪರಿಸ್ಥಿತಿ ನೋಡಿ ಯಾವ ರೀತಿ ಇದೆ. ಒಂದು ಕಡೆ ಕೆರೆ ಅಂತಾಗಿದೆ, ಮನೆಗಳಿಗೆ ನೀರು ನುಗ್ಗಿದೆ. ಹೀಗಾಗಿ ನಿಮಗೆ ಸಭೆ ಮೇಲೆ ಸಭೆ ಮಾಡ್ತಾರೆ, ಒಂದು ಕಡೆ ರಾಜಕಾಲುವೆನ ತೆರವು ಮಾಡ್ತಂತ ಹೇಳ್ತಾರೆ, ಬಟ್ ಇದು ಯಾವುದೂ ಆಗಿಲ್ಲ. ಸಂಬಂಧಪಟ್ಟ ಬ್ರ್ಯಾಂಡ್ ಬೆಂಗಳೂರು ಮಾಡೋಕ್ಕೆ ಹೊರಟಿರುವ ಸಚಿವರೇ, ಇಲ್ಲಿ ನೋಡಿ ನೀವು ನಿಮ್ಮ ಅಧಿಕಾರಿಗಳು ಯಾವ ರೀತಿ ಕೆಲಸ ಮಾಡ್ತಾರೆ ಎಂಬುದು ತೋರಿಸ್ತೀನಿ. ಎಲ್ಲ ಗಾಡಿಗಳು ಸ್ಟ್ರಕ್ ಆಗಿದೆ. ಇದು ಇನ್ನೂ ಬೇಸಿಗೆ ಮಳೆ ಮಾತ್ರ, ಇನ್ನು ಮುಂಗಾರು ಜೂನ್ ಮೊದಲ ವಾರದಲ್ಲಿ ಆರಂಭವಾಗುತ್ತೆ. ಆ ಮಳೆಗೆ ಇನ್ನು ಯಾವ ರೀತಿಯಾಗಿ ಪ್ರವಾಹ ಉಂಟಾಗ್ಬೋದು. ತುಂಬ ಬಾರಿ BBMP ಅಧಿಕಾರಿಗಳಿಗೆ ಮನವಿ ಮಾಡಿದ್ರು, BBMP ಅಧಿಕಾರಿಗಳು ಸ್ಪಂದನೆ ಮಾಡಿಲ್ಲ. ಒಂದು ಕಡೆ ಲೆಟ್ರ್ ಬರೆದಿದ್ದಾರೆ, ಪತ್ರ ಬರೆದಿದ್ದಾರೆ, ಬಟ್ ಇದುವರೆಗೂ BBMP ಅಧಿಕಾರಿಗಳ ಸ್ಥಳಕ್ಕೆ ಬಂದಿಲ್ಲ, ನೀರೆತ್ತುವ ಕೆಲಸ ಆಗಿಲ್ಲ. ನೋಡ್ತಿರ್ಬೋದು ಯಾವ ರೀತಿ ಗಾಡಿಗಳೆಲ್ಲ ಸ್ಟ್ರಕ್ ಆಗಿದ್ದಾವೆ. ಯಾಕಂದರೆ ರಾಜಕಾಲುವೆ ಇಲ್ಲಿ ಅರ್ಧಂಬರ್ಧವಾಗಿದೆ. ಆ ಒಂದು ಭಾಗದಿಂದ ನೀರು ಸಾಕಷ್ಟು ಬಂದಿದೆ. ರಾತ್ರಿ ತುಂಬ ಮಳೆ ಆಗಿದೆ, ಇದರಿಂದ ತುಂಬ ಸಮಸ್ಯೆ ಆಗಿದೆ. ಒಂದು ಕಡೆ ಮನೆಯಿಂದ ಹೊರಗಡೆ ಬರೋಕ್ಕಾಗ್ತಿಲ್ಲ, ಒಂದು ಕಡೆ ಹಾಲು ತರೋಕ್ಕಾಗ್ತಿಲ್ಲ, ಬೆಳಗ್ಗೆ ತಿಂಡಿ ಮಾಡೋಕ್ಕಾಗ್ತಿಲ್ಲ ಸ್ವಾಮಿ ಅಂತೇನು ಒಂದು ಕಡೆ BBMPಯ ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೊರಾಗ್ತಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳೇ, ನೀವು ಸಭೆ ಮೇಲೆ ಸಭೆ ಮಾಡಿದ್ರೆ ಏನು ಅರ್ಥ ಆಗಲ್ಲ. ಒಂದು ಕಡೆ BBMP ಅಧಿಕಾರಿಗಳು ಕೆಲಸ ಮಾಡಲ್ಲ, ಸುಮ್ಮನೆ ಮಾತಿಗೆ ಮಾತ್ರ ನಾವು ಕೆಲಸ ಮಾಡ್ತೀವಿ ಅಂತ ನಿಮ್ಮ ಮುಂದೆ ಹೇಳ್ತಾರೆ, ಬಟ್ ಇದು ಯಾವುದೂ ಆಗಿಲ್ಲ. ನೀವು ದೃಶ್ಯಗಳು ಸಹ ನೋಡ್ತಿರ್ಬೋದು ಯಾವ ರೀತಿ ಇದೆ ಇಲ್ಲಿ ಪರಿಸ್ಥಿತಿ ಅಂದರೆ. ಇನ್ನು ಇದು ಬೇಸಿಗೆ ಮಳೆ ಸ್ವಾಮಿ, ಇನ್ನು ಮುಂಗಾರು ಆರಂಭವಾದರೆ ಈ ಪರಿಸ್ಥಿತಿ ಹೆಂಗಾಗುತ್ತೆ. ತುಂಬ ಬಾರಿ ಮನವಿ ಮಾಡ್ತಾರೆ, ರಾಜಕಾಲುವೆಯನ್ನು ಕ್ಲೀನ್ ಮಾಡಿ ಅಂತ ಹೇಳ್ತಾರೆ, ಕಾಮಗಾರಿ ಪೂರ್ಣಗೊಳಿಸಂತ ಹೇಳ್ತಾರೆ, ಬಟ್ ಇದು ಯಾವುದೂ ಆಗಿಲ್ಲ. ಇದರ ಪರಿಣಾಮ ಇದೀಗ ಪ್ರವಾಹದಂತಾಗಿದೆ. ಈ ಒಂದು ನಾರ್ತ್ ವುಡ್ ಅಪಾರ್ಟ್ಮೆಂಟಲ್ಲಿ ಕೋಟಿಗಟ್ಟಲೆ ದುಡ್ಡು ಖರ್ಚು ಮಾಡಿ ವಿಲ್ಲೆಗಳು ತಗೊಂಡ್ರೆ ಏನ್ರಿ ಸ್ವಾಮಿ ಪರಿಸ್ಥಿತಿ ಇದು? ಇನ್ನಾದರೂ ಎಚ್ಚೆತ್ಕೊಳ್ಳಿ. ಎಲ್ಲೆಲ್ಲಿ ಕಾಮಗಾರಿ ಇದೆ, ಎಲ್ಲೆಲ್ಲಿ ರಾಜಕಾಲುವೆ ಒತ್ತಿರವಾಗಿದೆ, ಅಲ್ಲೆಲ್ಲ ಬೇಗ ತೆರವು ಮಾಡಿ ಈ ಒಂದು ಭಾಗದ ಸಮಸ್ಯೆಯನ್ನು ಬಗೆಹರಿಸಂತೇನೆ ಒಂದು ಕಡೆ ಈ ಒಂದು ಭಾಗದ ನಿವಾಸಿಗಳು ಒತ್ತಾಯ ಮಾಡ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಮುತ್ತು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕನಿಷ್ಠ ಒಂದು 6 ತಿಂಗಳಿಂದ ಅವ್ರ ಹತ್ರ ಡಿಸ್ಕಷನಲ್ಲೇ ಇದ್ದೀವಿ, ಕಂಪ್ಲೀಟ್ ಮಾಡಿ ಅಂತ. ಅರ್ಧಂಬರ್ಧ ನೀವು ನೋಡಿದ್ರೆ ಇದು ಡೆಡ್ ಎಂಡ್ ಇದೆ, ಡೆಡ್ ಎಂಡಲ್ಲಿ ಗ್ಯಾಪ್ಗಳಿದೆ. ಸೊ ಅಲ್ಲಿಂದ ಎಲ್ಲ ನೀರು ಬರ್ತಾ ಇರೋದು. ನಾವು ಮಳೆ ಬರುತ್ತೆ ಕಂಪ್ಲೀಟ್ ಮಾಡಿ ಅಂತ ಹೇಳ್ದೆ ಡಿಸ್ಕಷನಲ್ಲಿ ಮಾಡ್ತಾ ಇದ್ದೀವಿ. ಅವ್ರು ಹೇಳ್ತಾ ಇದ್ದಾರೆ ಫಾರೆಸ್ಟ್ ಅವ್ರು ಪರ್ಮಿಷನ್ ಕೊಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಪ್ರೊಸೀಡ್ ಮಾಡೋಕ್ಕೆ. ಅವ್ರು ಹೇಳ್ತಾರೆ ನೀವು ಹೋಗಿ ಪರ್ಮಿಷನ್ ತೊಗೊಂಬನ್ನಿ ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಅಂತ. ನಮ್ಗೆ ಯಾರು ಕೇಳ್ತಾರೆ ಸರ್ ಫಾರೆಸ್ಟ್ ಅವರು ಪರ್ಮಿಷನ್? ನಾನು ಏನು ಅಂತಂದರೆ ಫಾರೆಸ್ಟ್ ಪರ್ಮಿಷನ್ ತಗೊಳ್ಳಾರ್ದೆ ಯಾಕೆ ಕನ್ಸ್ಟ್ರಕ್ಟ್ ಮಾಡಿದ್ರು ಇದು ಅಂತ. ಇದು ನಿನ್ನೆ ರಾತ್ರಿ ಮಳೆ ಆದಾಗಿಂದ ಇಷ್ಟು ಜಾಸ್ತಿ ಆಗಿದೆ. ಮುಂಚೆ ಸ್ವಲ್ಪ ಕಡಿಮೆ ಇತ್ತು, ಸೀವೇಜ್ ವಾಟರ್ ಫ್ಲೋ ಆಗ್ತಾ ಇತ್ತು ರೋಡ್ಗೆ, ಬಟ್ ನಾವು ಪಂಪ್ ಮಾಡ್ತಾ ಇದ್ವಿ. ಕೆಲವುಗಳ ಮನೆಯಲ್ಲಿ ಬ್ಲಾಕ್ ಆಗಿತ್ತು, ಬಟ್ ನಿನ್ನೆ ಜಾಸ್ತಿ ಮಳೆ ಇದರಿಂದ ಎಲ್ಲ ಓವರ್ಫ್ಲೋ ಆಗಿಬಿಟ್ಟು ಈ ಕಡೆ ಎಲ್ಲ ಬಂದು ಮನೆ ಒಳಗೆ ಎಲ್ಲ ಮನೆಗಳಲ್ಲಿ ಹೋಗಿ ಸಂಪು ವಾಟರ್ ಇದೆಲ್ಲ ಒಳಗಡೆ ಹೋಗಿ. ಇಲ್ಲಿ ಆ್ಯಕ್ಚುಲಿ ಸೀವೇಜು ಕರೆಕ್ಟಾಗಿ ಆಚೆ ಹೋಗಬೇಕು. ಸೀವೇಜ್ ಕನೆಕ್ಷನ್ ಅಟ್ಲೀಸ್ಟ್ ಸೀವೇಜ್ ಅಂತಲ್ಲ, ನಾವು ಮಳೆ ನೀರಾದರೂ ರಾಜಕಾಲುವೆ ಆ ಕಡೆ ಕನೆಕ್ಟ್ ಆಗಬೇಕು. ಇಷ್ಟು ದಿನ ಏನೂ ತೊಂದರೆ ಅಷ್ಟು ಇರಲಿಲ್ಲ. ಇವಾಗ ಹೆಚ್ಚಾಗಿದ್ದೇನಕ್ಕೆ ಅಂದರೆ ರಾಜಕಾಲುವೆ ಕನ್ಸ್ಟ್ರಕ್ಷನ್ ಮಾಡಿ ಅಲ್ಲಿ ಡೆಡ್ ಎಂಡಲ್ಲಿ ಬಿಟ್ಬಿಟ್ಟಿದ್ದಾರೆ, ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಪರ್ಮಿಷನ್ ಇಲ್ಲ ಅಂತ. ಅಲ್ಟಿಮೇಟ್ಲಿ ಏನಾಗ್ತಿದೆ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರಿಗೂ BDA ಯಾವ್ಯಾವ ಕನ್ಸರ್ನ್ ಅಥಾರಿಟಿ ಇರುತ್ತೆ ಅವ್ರು ಎಲ್ಲದ್ರ ಮಧ್ಯೆ ಕೋಆರ್ಡಿನೇಷನ್ ಇಲ್ಲ. ಅವ್ರು ಯಾರು ಲಕ್ಷ ಕೋಟಿಗಟ್ಟಲೆ ಖರ್ಚು ಮಾಡ್ಕೊಂಡು ಬಂದು ಮೋರಿ ಕನ್ಸ್ಟ್ರಕ್ಷನ್ ಮಾಡಿ ಬಿಟ್ಬಿಡ್ತಾರೆ ರಾಜಕಾಲುವೆ. ಆಮೇಲೆ ಇಲ್ಲಿರೋರು ಪರ್ಮಿಷನ್ ಸಿಕ್ಕಿಲ್ಲ ಅಂತ ಇದಾಗ್ತಾರೆ. ಪರ್ಮಿಷನ್ ಇಲ್ಲಾರ್ದೇ ಇದ್ರೆ ಯಾಕೆ ಕಟ್ಟಿದ್ರು ಫಸ್ಟು? ಈ ಥರ ಇರಬೇಕಾದ್ರೆ ಎಲ್ಲದು ಕಂಪ್ಲೀಟ್ ಮಿಸ್ಮ್ಯಾನೇಜ್ಮೆಂಟ್. ಕರೆಕ್ಟಾಗಿ ಅಥಾರಿಟೀಸ್ ಮಧ್ಯೆ ಒಂದು ಕೋಆರ್ಡಿನೇಷನ್ ಇದ್ರೆ ಆಗಿತ್ತು. ಇವರು ರಾಜಕಾಲುವೆ ಅಂತ ಮಾಡಿದ್ದಾರೆ BBMP ಅವರು. ಅದು ರಾಜಕಾಲುವೆನೇ ಅಲ್ಲ. ರಾಜಕಾಲುವೆ ಅಂದರೆ ಮಳೆ ನೀರು ಹೋಗಬೇಕು, ಅದರಲ್ಲಿ ಮಳೆ ನೀರು ಹೋಗ್ತಾ ಇಲ್ಲ. ಅವ್ರದ್ದೆಲ್ಲನೂ BWSSB ಅವ್ರದ್ದು ಸಿವೇಜ್ ವಾಟರ್ ಎಲ್ಲ ಬಿಟ್ಟಿದ್ದಾರೆ. ನಮ್ಮದು ಲಾಸ್ಟ್ ವೀಕ್ ಮಳೆ ಬಂದಾಗ ನೀರು ಬರಲಿಲ್ಲ, ಆಮೇಲೆ 2 ಡೇಸ್ಗೆ ಅವರು ಅದು ಕ್ಲೀನ್ ಮಾಡಿದ್ದಾರೆ. ಕ್ಲೀನ್ ಮಾಡಿದ ಮೇಲೆ ಇಮಿಡಿಯೇಟಾಗಿ ಮಳೆ ಬಂದಿಲ್ಲ ಅಂದರೂ ನೀರು ಸ್ಟಾರ್ಟ್ ಆಯಿತು. ವಿಲಮೆಂಟ್ 10 ಹತ್ರ ಸ್ಟಾರ್ಟ್ ಆಗಿದ ಮೇಲೆ ನಾವು ಇಮಿಡಿಯೇಟಾಗಿ ಎಲ್ಲರಿಗೂ ಫೋನ್ ಮಾಡಿ ಹೇಳಿದ್ವಿ, ಸರ್ ಬಂದು ನೋಡಿ ಅಂತ. ಅವ್ರು ಬರೋದು ಇನ್ಸ್ಪೆಕ್ಷನ್ ಮಾಡೋದು ಎಲ್ಲ ಮಾಡಿದ್ದಾರೆ. ಆದರೂ ನಾವು ದಿನ ಹೋಗ್ತಾ ಇದ್ದೀವಿ, ಸರ್ ಬಂದು ನೋಡಿ, ಮಳೆ ಬಂದರೆ ಎಲ್ಲ ಮನೆಗೂ ಹಿಂಗೆ ಆಗುತ್ತೆ, ಬಂದು ನೋಡಿ ಅಂತ. ಅವ್ರು ರಾಜಕಾಲುವೆ ಅಂತ ಮಾಡಿದರೆ ಫಾರೆಸ್ಟ್ ಅವ್ರ ಹತ್ರನೂ ಅದು ಅವ್ರದ್ದು ಕಂಪ್ಲೀಟ್ ಇದು ಮಾಡಬೇಕಲ್ವ, ಮಾಡಲಿಲ್ಲ. ಸ್ವಲ್ಪ ಇದು ಇತ್ತು, ಆ ಕಡೆಯಿಂದ ವಾಟರ್ ಹಂಗೆ ಮಳೆ ಬಂದಾಗೆಲ್ಲ ಫುಲ್ ಹಂಗೆ ಎಲ್ಲ ನೀವು ಹೋಗಿ ನೋಡಿ ಒಂದು ಸಾರಿ.
ನಾವೆಲ್ಲ ನಮ್ಮ ಅತ್ತೆ ಮಾಮ 86 ಇಯರ್ಸ್ ಅವರು ಮನೆಯಲ್ಲೇ ಇದ್ದಾರೆ. ಈಗ ಅವ್ರಿಗೆ ಆಚೆ ಕರ್ಕೊಂಬರೋಕೆ ಆಗ್ತಾ ಇಲ್ಲ, ಯಾಕೆಂದ್ರೆ ನೀರಿದೆ, ಅವ್ರನ್ನ ಹೆಂಗೆ ಕರ್ಕೊಂಬರೋದು?